ಲಾಸ್ಟ್ಗೂ ನಮ್ಮ ಹುಡ್ಗಂದು ಮದುವೆ ನಡೀತಾ ಇದೆ. ಹಂಗೆ ಹಿಂಗೂ ತಲುಪಿದ್ದೀವಿ. ನೈಟ್ 11 ಗಂಟೆಗೆ ಹತ್ತಿರೋದು. ಇವಾಗ ಲ್ಯಾಂಡ್ ಆಗಿದ್ದೀವಿ. ನೋಡೋಣ ಅವ್ರದ್ದು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕವರ್ ಮಾಡ್ತೀನಿ ನಮ್ಮ ಹುಡ್ಗಂದು. ಸಂತೂ ಮದುವೆಗೆ ಬಂದಿದ್ದೀವಿ. ನಮ್ಮ ಫ್ರೆಂಡು ಕುಡ್ಸಿ ಸ್ಟೇಷನ್ ಬೆಳಗಾವಿ ಫಸ್ಟ್ ಟೈಮ್ ವಿಸಿಟ್ ಹಾಕಿರೋದು. ಅವನಲ್ಲ ಬಾಡಿ ಬಿಲ್ಡರ್ ಇವನೇ ಒಂದು ನೈಟು ಒಂದು ಸಾಹಸ ಮಾಡೋದೆ. ಏನು ಅಂತ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ. ಬೆಳಗಾವಿ ಡಿಸ್ಟಿಕಲ್ಲಿ ಫಸ್ಟ್ ಟೈಮು ವಿಸಿಟ್ ಆಗ್ತಾ ಇರೋದು. ಮುಂದೆ ಹೋಗುವಾಗ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಆಚೆ ಕಡೆ ಹೋಗ್ಬಿಟ್ಟು ಏನೋ ಎತ್ತ ಅಂತ ಹೇಳ್ಬಿಟ್ಟು ನೋಡೋಣ. ಇನ್ನು ಬಸ್ ಎಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಟ್ರೈನ್ ಇಲ್ಲಿದೆ. ನೈಟ್ 11 ಗಂಟೆಗೆ ಹತ್ತಿರೋದು. ಇವಾಗ ಲ್ಯಾಂಡ್ ಆಗಿದ್ದೀವಿ. ಒಂದು ನೈಟ್ ಏನು ಮಾಡೋಣ ಅಂದರೆ ತತ್ಕಾಲ್ ಬುಕ್ ಟಿಕೆಟ್ ಮಾಡೋದು ಬಿಟ್ಟು ವೆಯ್ಟಿಂಗ್ ಲಿಸ್ಟು ಆಗಿಲ್ಲ, ಏನೂ ಆಗಿಲ್ಲ. ಎಲ್ಲ ಕ್ಯಾನ್ಸಲ್ ಆಗಿಬಿಟ್ಟು ಜನರಲ್ ಟಿಕೆಟ್ ತೊಗೊಂಬಂದವನೇ. ಅದು ವರ್ಕ್ ಆಗಿಲ್ಲ. ಲಾಸ್ಟಿಗೆ ಟಿ ಸಿ ಒಂದು 5-6 ಜನ ಬಂದು ಹೋದರು. ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡಿ ಅವನು. ಏನು ಮಾಡೋಣ ಇಂಥವ್ರಿಗೆ ಹೇಳಿ. ಟ್ರೈನಲ್ಲಿ ಇವಾಗ ಆಚೆ ಕಡೆ ಹೋಗೋ ಟೈಮ್ ಬಂತು. ಏನು ಮಾಡಿದ್ದಾನಂದರೆ ಜನರಲ್ ಟಿಕೆಟ್ ತೊಗೊಂಬ ನಮ್ಮ ಜೊತೆ ಕೂರಿಸ್ಕೊಂಡಿದ್ದೀವಿ. ಜನರಲಲ್ಲಿ ಫುಲ್ಲು ರಶ್ ಆಗೋಗ್ಬಿಟ್ಟೈತೆ. ಸೊ ಹಂಗಾಗಿ ಅಲ್ಲಿ ಟಿಕೆಟ್ ಫುಲ್ಲೇ ಖಾಲಿ ಹೊಡಿತಾಯಿತ್ತು. ನಮ್ಮ ಸೀಟಲ್ಲಿ ಕೂರಿಸ್ಕೊಂಡು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಯಾವುದೋ ಫೈನಲ್ಲಿ ಏನಿಲ್ಲ, ಟ್ರೈನು ಬುಕ್ ಆಗಿದ್ದೋ ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ. ಟಿ ಸಿ ಎಕ್ಸ್ಟ್ರಾ ಕೊಡ್ತೀವಿ ಅಂದು ಕೇಳಿಲ್ಲ ಜನರಲ್ ಟಿಕೆಟಲ್ಲಿ. ಹಂಗಾಗಿ ನೋಡ್ತಾಯಿದ್ವಿ. ಸೊ ಅವನು 550 ಕೊಟ್ಟು ಟಿಕೆಟ್ ತೊಗೊಂಡು ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಬಂದಂಗೆ ಆಯಿತು. ಒಬ್ಬ ಫ್ರೆಂಡು ಮದುವೆಗೆ ಇಷ್ಟೆಲ್ಲ ಸಾಹಸ ಮಾಡ್ತಾಯಿದ್ದೀವಿ ನೋಡಿ. ಎಷ್ಟು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಒಂದು ಫ್ರೆಂಡು ಇವಾಗ ಬಂದುಬಿಟ್ಟು ಆಟೋ ಇಲ್ಲ ಅಂದರೆ ಬಸ್ಸು ನೋಡಿಕೊಂಡು ಬನ್ನಟ್ಟಿಗೆ ಹೋಗ್ಬಿಟ್ಟು ವಿಸಿಟ್ ಹಾಕೋಣ. ಈಗ ತಾನೇ ಕುರ್ಚಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ನೈಟು 11 ಗಂಟೆಗೆ ಹತ್ತಿದ್ದು. ಈಗ 2 ಗಂಟೆಗೆ ರೀಚ್ ಆಗಿದ್ದೀವಿ. ಬಿಸಿಲು ನೋಡ್ರೆ 41 ಡಿಗ್ರಿ ಇದೆ. ಸುಟ್ಟೋಗ್ತಾ ಇದ್ದೀವಿ. ಹೊರಗಿಲ್ಲ. ಬಸ್ ಸ್ಟ್ಯಾಂಡ್ ನೋಡಿ ಖುಷಿ ಆಯಿತು. ಎಲ್ಲಿ ಕೇಸರಿ ಕಲರ್ ಇರುತ್ತೆ ಅಂತ ಹೇಳ್ಬಿಟ್ಟು ಭಯ ಪಟ್ಟಿದ್ವಿ. ನೋಡೋಣ ಈಗ ಆಟೋ ಸಿಕ್ಕರೆ ಆಟೋ, ಇಲ್ಲ ಬಸ್ ಸಿಕ್ಕರೆ ಬಸ್ಸಲ್ಲಿ ಹೋಗೋಣ. ಆಲ್ರೆಡಿ ಲೇಟ್ ಆಗಿದೆ. ಈಗ ತಾನೇ ಬಂದು ಆಟೋ ಮಾಡಿಕೊಂಡು ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಇದೆ. ಆಟೋದವ್ರು ನೋಡ್ರೆ 10-15 ಕಿಲೋಮೀಟ್ರ್ ಹೋಗ್ತಾ ಇದ್ದಾನೆ. ನೋಡಿಬಿಡಿ ಹಂಗೆ ಆಟೋ ಹೆಂಗಿದೆ, ನಮ್ಮ ಸೈಡ್ ಒಂದು ಹೆಂಗಿದೆ, ನಿಮ್ಮ ಸೈಡ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಕಮೆಂಟ್ ಮಾಡಿ. ಜಸ್ಟ್ ಈಗ ತಾನೇ ರೂಮ್ ಬಂದ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ನೈಟು ಹುಡುಗಿನ ವೆಲ್ಕಮ್ ಮಾಡೋದಿದೆ. ಸಿಗೋಣ ಅಲ್ಲಿ. ಜಸ್ಟ್ ಈಗ ತಾನೇ ರೀಚ್ ಆದ್ವಿ. ನಮ್ಮ ಮತ್ತೆ ನಾವು ಬರೋವರೆಗೂ ಕೇಕ್ ಸೆಲೆಬ್ರೇಟ್ ಮಾಡಿರಲಿಲ್ಲ. ಫೋನ್ ಮಾಡಿ ವೆಯ್ಟ್ ಮಾಡಿ ಜಸ್ಟ್ ಈಗ ತಾನೇ ಇದು ಮಾಡಿದೆ. ಬಟ್ ಸ್ಟಾರ್ಟಿಂಗಲ್ಲಿ ನಾವು ಮಿಸ್ ಆಗಿದ್ದೀವಿ. ಅದೇನಿಲ್ಲ, ಪರವಾಗಿಲ್ಲ, ಇರಲಿ. ಇವರೆಲ್ಲ ಅವ್ರ ಮನೆಯವರ ಜಾಯಿಂಟ್ ಫ್ಯಾಮಿಲಿ ಇವ್ರದ್ದು. ಆಲ್ಮೋಸ್ಟು ನೋಡಿ, ಜಾಯಿಂಟ್ ಫ್ಯಾಮಿಲಿ ಎಷ್ಟು ಖುಷಿಯಾಗಿರ್ತಾರೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ನೋಡಿ. ಆಲ್ಮೋಸ್ಟ್ ಮನೇಲಿ ಮಾಡ್ತಾರೆ ಎಲ್ಲ ಕಾರ್ಯಕ್ರಮ. ರಿಸೆಪ್ಷನ್ ಮಾತ್ರ ಚೌಟ್ರಿಲಿ ಮಾಡ್ತಾರೆ. ಲಾಸ್ಟ್ಗೂ ನಮ್ಮ ಹುಡ್ಗಂದು ಮದುವೆ ನಡೀತಾ ಇದೆ. ಹಂಗೆ ಹಿಂಗೂ
ತಲುಪಿದ್ದೀವಿ. ನೈಟ್ 11 ಗಂಟೆಗೆ ಹತ್ತಿರೋದು. ಇವಾಗ ಲ್ಯಾಂಡ್ ಆಗಿದ್ದೀವಿ. ನೋಡೋಣ ಅವರು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕವರ್ ಮಾಡ್ತೀನಿ ನಮ್ಮ ಇದು ಮದುವೆ ದಿವಸ ಬೆಳಿಗ್ಗೆ 7 ಗಂಟೆಗೆ ನಡೀತಿರೋದು ಶಾಸ್ತ್ರ. ಎಲ್ಲರಿಗೂ ಗೊತ್ತಿರುತ್ತೆ ಅರ್ಶಿನ ಶಾಸ್ತ್ರ ಎಲ್ಲರೂ ಮನೇಲಿ ಹೆಂಗೆ ಮಾಡ್ತಾರೆ ಅಂತ. ಸೇಮ್ ಇಲ್ಲೂ ಹಂಗೆ ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಎಲ್ಲ ಅರ್ಶಿನ ಶಾಸ್ತ್ರ ಮಾಡ್ತಾರೆ. ನೆಕ್ಸ್ಟ್ ಇಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮತ್ತು ಅಲ್ಲೇ ಡ್ರೆಸ್ ಹಾಕ್ಕೊಂಡು ಮತ್ತು ಮದುವೆಗೆ ಅಂತೇಳ್ಬಿಟ್ಟು ಮನೆ ಒಳಗಡೆ ಮದುವೆ ಮಾಡ್ತಾರೆ. ಇವಾಗ ನೀವೇ ನೋಡ್ತಾ ಇರ್ತೀರ ಹೆಂಗೆ ಏನು ಅಂತ. ಇಲ್ಲೇ ಸ್ನಾನ ಥರ ಲೈಟಾಗಿ ಮಾಡಿಸ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಮದುವೆಗೆ ಅಂತ ರೆಡಿ ಮಾಡ್ತಾರೆ. ನೆಕ್ಸ್ಟು ಮದುವೆದು ವಿಡಿಯೋ ಬರುತ್ತೆ. ತಾಳಿ ಕಟ್ಟಿದ್ಮೇಲೆ ಈಗ ರಿಸೆಪ್ಷನ್ಗೆ ಬಂದಿದ್ದಾರೆ. ರಿಸೆಪ್ಷನಲ್ಲಿ ಬೇಗ ಫೋಟೋ ತೆಗೆಸ್ಕೊಂಡು ಸೆಲೆಬ್ರೇಷನ್ ಮಾಡಿ ನಾವು ಹೋಗಬೇಕು. ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೀವಿ. 4 ಗಂಟೆಗಿದೆ. ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ. ಅಷ್ಟೊತ್ತಿಗೆ ಡೆಕೋರೇಷನ್ ನೋಡಿ. ಪೂರ್ವಂತತೆ ಮಂಗಲಂ ತದೇವ ಲಗ್ನಂ ತು ದೇವಬಲಂ ತದೇವ ವಿದ್ಯಾಬಲಂ ತದೇವ ದೈವಬಲಂ ತದೇವ ಗೌರೈ ವರದೇಂದ್ರಯುಗಂ ಪೌರಾಸ್ತದಾ ಮಂಗಲಂ. ಜೈ ಮಂಗಲಂ ಜೈ ನಮಸ್ಕಾರ. ಜೈ ಮಂಗಲಂ ಜೈ ಫೈನಲಿ 4 ಗಂಟೆ ಟ್ರೈನ್ ಸಿಕ್ತು. ನಮ್ಮ ಅದೃಷ್ಟಕ್ಕೆ ಅರ್ಧ ಗಂಟೆ ಮುಂಚೆ ನಾವು ಬುಕ್ ಮಾಡಿದ್ದು ಸ್ಲೀಪರ್ ಕೋಚು. ಬಟ್ ನಮಗೆ 3E ಕೋಚ್ ಸಿಕ್ಕಿದೆ ನೋಡಿ. ನೀವೇ ನೋಡ್ತಾ ಇರ್ಬೋದು ಸೀಟೆಲ್ಲ ಹೆಂಗಿದೆ, ಒಂದೊಂದು ಸಖತ್ತಾಗಿದೆ. ಹಂಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಹಂಗಾಗಿ ನಮಗೆ ಅದೃಷ್ಟ ಇದೆ. ನಮ್ಮ ಗ್ಯಾಂಗಲ್ಲಿ ಒಬ್ರದ್ದು ಮಿಸ್ ಆಗಿದೆ. ಅವ್ರದ್ದು ಬಂದುಬಿಟ್ಟು ಸ್ಲೀಪರ್ ಕೋಚೇ ಇದೆ ನೋಡಿ. ಇದರಿಂದ ಒಳ್ಳೆ ವ್ಯೂಸ್ ಎಲ್ಲ ಬರುತ್ತೆ. ವ್ಯೂಸ್ ತೋರಿಸ್ಬಿಡ್ತೀನಿ ನೋಡು. ಎಂಥ ಒಳ್ಳೆ ವ್ಯೂ. ನಮ್ಮ ಕೋಚು ಹತ್ರ ಬಂತು. ನಮ್ಮ ಕೋಚು ನೋಡಿ. ನನಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.